ಕ್ರಿಕೆಟ್ ಅಂದರೆ ಭಾರತ, ಭಾರತ ಅಂದರೆ ಕ್ರಿಕೆಟ್. ಆದರೆ ಈ ಎರಡು ಪದಗಳನ್ನು ಇನ್ನೂ ಹೆಚ್ಚು ರೋಮಾಂಚಕವಾಗಿ ಮಾಡಿದ ಒಂದು ಟೂರ್ನಮೆಂಟ್ ಇದೆ. ಅದು IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಎರಡ್ 2008ರಲ್ಲಿ ಆರಂಭವಾದ ಈ ಲೀಗ್ ಇಂದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಕ್ರಿಕೆಟ್ ಲೀಗ್ ಆಗಿ ಬೆಳೆದಿದೆ. ಒಂದು ಕಡೆ ಯುವ ಆಟಗಾರರ ಕನಸು, ಇನ್ನೊಂದು ಕಡೆ ಲೆಜೆಂಡ್ ಗಳ ಹೋರಾಟ. ಇದು IPL ಕಥೆ. 2008ರಲ್ಲಿ ಮೊದಲ ಬಾರಿಗೆ IPL ಶುರು ಆಯಿತು. ಆ ಸಮಯದಲ್ಲಿ ಹಲವರು ಹೇಳಿದ್ದರು, ಕ್ರಿಕೆಟ್ ಅನ್ನು ಸಿನಿಮಾ ಸ್ಟೈಲ್ ನಲ್ಲಿ ಮಾಡೋದು ಇದು ಸಾಧ್ಯನಾ? ಆದರೆ ಮೊದಲ ಸೀಸನ್ ಮುಗಿಯುವಷ್ಟರಲ್ಲಿ IPL ಕ್ರಿಕೆಟ್ ಜಗತ್ತನ್ನೇ ಬದಲಿಸಿತು. ವಿಶ್ವದ ಎಲ್ಲಾ ದೇಶದ ಆಟಗಾರರು ಒಂದೇ ತಂಡದಲ್ಲಿ ಆಡೋದು ಇದು ಕ್ರಿಕೆಟ್ ಇತಿಹಾಸದಲ್ಲಿ ದೊಡ್ಡ ಬದಲಾವಣೆ. IPL ನಲ್ಲಿ ಅನೇಕ ಲೆಜೆಂಡ್ ಆಟಗಾರರು ಹುಟ್ಟಿದ್ದಾರೆ. ಉದಾಹರಣೆಗೆ MS ಧೋನಿ, ಕ್ಯಾಪ್ಟನ್ ಕೂಲ್, ವಿರಾಟ್ ಕೊಹ್ಲಿ ರನ್ ಮಷೀನ್, ರೋಹಿತ್ ಶರ್ಮಾ ಹಿಟ್ಮನ್. ಈ ಆಟಗಾರರು ಕೇವಲ ಪಂದ್ಯವನ್ನು ಗೆಲ್ಲಲಿಲ್ಲ, ಅವರು ಲಕ್ಷಾಂತರ ಫ್ಯಾನ್ಸ್ ಗಳ ಹೃದಯವನ್ನು ಗೆದ್ದರು. IPL ಸ್ಪೆಷಲ್ ಆಗೋಕೆ 3 ಕಾರಣಗಳಿವೆ. ಒಂದು, ಯುವ ಆಟಗಾರರಿಗೆ ಅವಕಾಶ. ಇಲ್ಲಿ ಅನೇಕ ಯುವ ಆಟಗಾರರು ಒಂದೇ ಸೀಸನ್ ಅಲ್ಲಿ ಸ್ಟಾರ್ ಆಗಿದ್ದಾರೆ. ಒಂದು ಉತ್ತಮ ಇನ್ನಿಂಗ್ಸ್, ಒಂದು ಸೂಪರ್ ಸ್ಪೆಲ್, ಅದು ಅವರ ಜೀವನವನ್ನೇ ಬದಲಿಸಬಹುದು. 2, ಕೊನೆಯ ಬಾಲ್ ತನಕ ಥ್ರಿಲ್. IPL ಪಂದ್ಯಗಳು ಯಾವಾಗಲೂ ಕೊನೆಯ ಓವರ್ ತನಕ ಟೆನ್ಷನ್ ಇರುತ್ತೆ. ಒಂದು 6, ಒಂದು ವಿಕೆಟ್, ಮ್ಯಾಚ್ ಸಂಪೂರ್ಣ ಬದಲಾಯಿಸಬಹುದು. 3, ಫ್ಯಾನ್ಸ್ ಎನರ್ಜಿ. ಸ್ಟೇಡಿಯಂನಲ್ಲಿ ಸಾವಿರಾರು ಜನರ ಕೂಗು, ಟಿವಿಯಲ್ಲಿ ಕೋಟ್ಯಾಂತರ ಜನರ ವೀಕ್ಷಣೆ. IPL ಸಮಯದಲ್ಲಿ ಭಾರತದಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತದೆ. IPL ನಲ್ಲಿ ನಡೆದ ಅದ್ಭುತ ಕ್ಷಣಗಳು, ಕೊನೆಯ ಬಾಲ್ 6 ಗಳು, ಸೂಪರ್ ಓವರ್ ಥ್ರಿಲ್ ಗಳು, ಅಸಾಧ್ಯ ಕ್ಯಾಚ್ ಗಳು, ಅದ್ಭುತ ರನ್ ಚೇಸ್ ಗಳು. ಈ ಎಲ್ಲಾ ಕ್ಷಣಗಳು IPL ಅನ್ನು ಕ್ರಿಕೆಟ್ ಇತಿಹಾಸದಲ್ಲಿ ವಿಶೇಷವಾಗಿಸಿವೆ. ಪ್ರತಿ ವರ್ಷ IPL ಇನ್ನೂ ದೊಡ್ಡದಾಗುತ್ತಿದೆ. ಹೊಸ ಆಟಗಾರರು ಬರುತ್ತಿದ್ದಾರೆ, ಹೊಸ ದಾಖಲೆಗಳು ನಿರ್ಮಾಣವಾಗುತ್ತಿವೆ. ಆದರೆ ಒಂದು ಪ್ರಶ್ನೆ ಮಾತ್ರ ಸದಾ ಇರುತ್ತದೆ, ಈ ವರ್ಷ IPL ಟ್ರೋಫಿ ಯಾರು ಗೆಲ್ಲುತ್ತಾರೆ? ಕೆಳಗಡೆ ಕಾಮೆಂಟ್ ಮಾಡಿ. IPL ಕೇವಲ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ, ಇದು ಕ್ರಿಕೆಟ್ ಪ್ರೇಮಿಗಳ ಹಬ್ಬ. ಸ್ಟೇಡಿಯಂನಲ್ಲಿ ಕೂಗು, ಟಿವಿಯಲ್ಲಿ ಥ್ರಿಲ್, ಮೈದಾನದಲ್ಲಿ ಹೀರೋಗಳ ಹೋರಾಟ. ಇದು IPL ಮಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.